ಗಡಿಯಲ್ಲಿ ಪದೇ ಪದೇ ಕಿರಿಕ್ ತೆಗೆಯುತ್ತಿದ್ದ ನೆರೆ ರಾಷ್ಟ್ರ ಚೀನಾ ಈಗ ಮನಸ್ಸು ಬದಲಾಯಿಸಿದಂತಿದೆ. ಗಾಲ್ವಾನ್ ಕಣಿವೆಯಲ್ಲಿ ಕೆಂಪು ಸೇನೆಯ ಅಟ್ಟಹಾಸದ ಮಧ್ಯೆಯೂ ಡ್ರ್ಯಾಗನ್ ರಾಷ್ಟ್ರ ಭಾರತಕ್ಕೆ ಸ್ನೇಹದ ಪ್ರಸ್ತಾಪ ಮಾಡಿದೆ. ನಿಮ್ಮ ಸಹವಾಸವೇ ಬೇಡ ಅಂತ ಭಾರತ ಸರ್ಕಾರವೇ ದೂರ ಇಟ್ಟರೂ ಪದೇ ಪದೇ ಮೋದಿಯ ಫ್ರೆಂಡ್ಶಿಪ್ ಬಯಸುತ್ತಿದೆ. ಅದು ಹೇಗೆ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಭಾರತದ ಸ್ನೇಹ ಬಯಸಿದ ಡ್ರ್ಯಾಗನ್ ರಾಷ್ಟ್ರ. ಎಸ್, ಗಾಲ್ವಾನ್ ಕಣಿವೆಯಲ್ಲಿ ಭಾರತೀಯ ಸೇನೆಯ ಜೊತೆಗಿನ ಸಂಘರ್ಷ ಮಾಸುವ ಮುನ್ನವೇ ಚೀನಾಗೆ ಬುದ್ಧಿ ಬಂದಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಇಂಡಿಯಾದ ಸ್ನೇಹ ಬಯಸಿ ಅಪರೂಪದ ಸಂದೇಶ ರವಾನಿಸಿದ್ದಾರೆ. ಆ ಸಂದೇಶದಲ್ಲಿ ಭಾರತ ಹಾಗೂ ಚೀನಾ ಜೊತೆಗಿನ ದ್ವಿಪಕ್ಷೀಯ ಸಹಕಾರ ಸಂಬಂಧದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಕ್ಸಿ ಜಿನ್ಪಿಂಗ್ ಪ್ರಸ್ತಾಪಿಸಿದ ಸಂದೇಶದಲ್ಲಿ ಏನೇನಿದೆ? ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ರವಾನಿಸಿರುವ ಸಂದೇಶದಲ್ಲಿ ಮಹತ್ವದ ವಿಚಾರವನ್ನ ಭಾರತದ ಮುಂದಿಟ್ಟಿದ್ದಾರೆ. ಎರಡೂ ದೇಶಗಳ ಸಂಬಂಧ ಡ್ರ್ಯಾಗನ್ ಆನೆ ಟ್ಯಾಂಗೋ ಇದ್ದಂತೆ ಬಣ್ಣಿಸಿದ್ದಾರೆ. ಅಲ್ಲದೆ ಭಾರತ ಹಾಗೂ ಚೀನಾ ಪಾಲುದಾರಿಕೆಯಲ್ಲಿ ಕೆಲಸ ಮಾಡೋದು ಎರಡೂ ದೇಶಗಳ ಸಾಧನೆಗೆ ಸರಿಯಾದ ಆಯ್ಕೆಯಾಗುತ್ತದೆ. ಭವಿಷ್ಯದ ಪರಿಣಾಮಗಳನ್ನ ಗಮನದಲ್ಲಿಟ್ಟುಕೊಂಡು ಶಾಂತಿಯುತ ಸಹಬಾಳ್ವೆ ನಿಟ್ಟಿನಲ್ಲಿ ದ್ವಿಪಕ್ಷೀಯ ಬಾಂಧವ್ಯವನ್ನ ನಿರ್ವಹಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಈ ಮೂಲಕ ಭಾರತದ ಸ್ನೇಹ ಸಂಬಂಧವನ್ನ ಡ್ರ್ಯಾಗನ್ ರಾಷ್ಟ್ರ ಬಯಸುತ್ತಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಅಮೆರಿಕ ವಿರುದ್ಧ ಫೈಟ್, ಭಾರತದ ಸ್ನೇಹ ಬಯಸಿದ ಚೀನಾ. ಇನ್ನೊಂದು ವಿಚಾರ ಅಂದ್ರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ತೆರಿಗೆ ನೀತಿಗಳಲ್ಲಿ ಭಾರಿ ಬದಲಾವಣೆ ಆಗ್ತಿದೆ. ಇಂತಹ ಹೊತ್ತಲ್ಲಿ ಚೀನಾ ನಿಜಕ್ಕೂ ಭಾರತದ ಜೊತೆಗೆ ಉತ್ತಮ ಬಾಂಧವ್ಯ ನಿರೀಕ್ಷೆ ಮಾಡ್ತಿದೆಯೋ ಅಥವಾ ಇದರ ಹಿಂದೆ ಇನ್ನೇನಾದ್ರೂ ಪ್ಲಾನ್ ಇದೆಯೋ ಅನ್ನೋ ಬಗ್ಗೆ ಚರ್ಚೆಗಳು ಆಗ್ತಿವೆ. ಯಾಕಂದ್ರೆ ಟ್ರಂಪ್ ಚೀನಾ ಮೇಲೆ ಸುಂಕದ ಹೊರೆ ಹಾಕ್ತಿದ್ದಾರೆ. ಹಾಗೆ ಅಮೆರಿಕದಲ್ಲಿ ಚೀನಾದ ಉತ್ಪನ್ನಗಳಿಗೆ ಮಾರುಕಟ್ಟೆ ಕಡಿಮೆ ಆಗ್ತಿದೆ. ಈಗ ಚೀನಾಗೆ ಮತ್ತೊಂದು ದೊಡ್ಡ ಮಾರುಕಟ್ಟೆ ಅಂದ್ರೆ ಭಾರತ. ಈಗಾಗಲೇ ಭಾರತ ಮತ್ತು ಚೀನಾ ನಡುವೆ ಸುಮಾರು $101 ಬಿಲಿಯನ್ ವಹಿವಾಟು ನಡೆಯುತ್ತಿದೆ. ಆದ್ರೆ ಅದರಲ್ಲಿ ಭಾರತದಿಂದ ಕೇವಲ $16 ಬಿಲಿಯನ್ ಮೊತ್ತದ ವಸ್ತುಗಳು ಮಾತ್ರ ಚೀನಾಗೆ ರಫ್ತಾಗುತ್ತಿವೆ. ಅಂದ್ರೆ ಸುಮಾರು $85 ಮಿಲಿಯನ್ ಮೌಲ್ಯದ ವಸ್ತುಗಳು ಚೀನಾದಿಂದ ಭಾರತಕ್ಕೆ ಬರುತ್ತಿವೆ. ಇಂತಹ ಸಮಯದಲ್ಲಿ ಅಮೆರಿಕವನ್ನ ಎದುರು ಹಾಕಿಕೊಳ್ಳೋದರ ಜೊತೆಗೆ ಭಾರತದ ಜೊತೆಗೂ ವೈರುಧ್ಯ ಮುಂದುವರಿಸಿದ್ರೆ ವಹಿವಾಟಿಗೆ ದೊಡ್ಡ ಹೊಡೆತ. ಹೀಗಾಗಿ ಅಮೆರಿಕವನ್ನ ವಿರೋಧ ಮಾಡಿದ್ರು ಭಾರತದ ಜೊತೆಗೆ ಸ್ನೇಹ ಸಂಬಂಧ ಚೆನ್ನಾಗಿರಬೇಕು ಅನ್ನೋ ನಿರ್ಧಾರಕ್ಕೆ ಚೀನಾ ಬಂದಂತಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. 2020ರಲ್ಲಿ ಭಾರತೀಯ ಸೇನೆ ಜೊತೆ ಚೀನಾ ಸಂಘರ್ಷ. ಇನ್ನು 2020ರಲ್ಲಿ ಹಿಮಾಲಯದ ಗಡಿ ಭಾಗಗಳಲ್ಲಿ ಭಾರತ ಮತ್ತು ಚೀನಾ ಭದ್ರತಾ ಪಡೆಗಳ ನಡುವೆ ಸಂಘರ್ಷ ಉಂಟಾಗಿತ್ತು. ನಮ್ಮ ಜಾಗವನ್ನೇ ಅತಿಕ್ರಮಣ ಮಾಡಿಕೊಂಡು ನಮ್ಮ ಸೇನೆಯ ಮೇಲೆ ದರ್ಪ ತೋರಿತ್ತು. ಇದಕ್ಕೆ ಕಿಂಚಿತ್ತು ಹೆದರದ ಭಾರತೀಯ ಸೇನೆ ಕೆಂಪು ಸೇನೆಯ ಅಟ್ಟಹಾಸದ ವಿರುದ್ಧ ಹೋರಾಡಿತ್ತು. ಅದರ ಪರಿಣಾಮ ಎರಡೂ ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ ಸಂಬಂಧವು ಹದಗೆಟ್ಟಿತ್ತು. ಅಪ್ರಚೋದಕ ದಾಳಿಗಳ ಮೂಲಕ ಚೀನಾ ಭಾರತದ ಯೋಧರನ್ನ ಕೆಣಕಿತ್ತು. ಈಗ 5 ವರ್ಷಗಳ ಬಳಿಕ ಚೀನಾ ಭಾರತದ ಮುಂದೆ ಸ್ನೇಹದ ಹಸ್ತ ಚಾಚಿದಂತೆ ಕಾಣ್ತಿದೆ. ಒಟ್ನಲ್ಲಿ 5 ವರ್ಷಗಳ ಬಳಿಕ ಡ್ರ್ಯಾಗನ್ ರಾಷ್ಟ್ರಕ್ಕೆ ಬುದ್ಧಿ ಬಂದಂತಿದೆ. ಅಮೆರಿಕ ವಿರುದ್ಧ ಒಂದಾಗಲು ಕ್ಸಿ ಜಿನ್ಪಿಂಗ್ ಪ್ರಧಾನಿ ಮೋದಿ ಅವರ ಫ್ರೆಂಡ್ಶಿಪ್ ಬಯಸಿದ್ದಾರೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.